ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನಬಲಂ ವಕ್ತಿಶ್ರುತೀಃ ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವದಿಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಪದವಾಕ್ಯಪ್ರಮಾಣಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೆ ಯಥಾಬೋಧಂ ವಿಷ್ಣುತತ್ವವಿನಿರ್ಣಯಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣುತತ್ವ ವಿನಿರ್ಣಯದ ಪಾಠವನ್ನು ಅನೇಕರ ಅಪೇಕ್ಷೆ ಮೇರೆಗೆ ಮತ್ತೆ ಮೊದಲಿನಿಂದ ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ವಿಷಯ ಪಾಠ ಆಗಿತ್ತು. ನಮ್ಮ ಕೃತಿ ವೃತ್ತಿ ವಾಹಿನಿಯಲ್ಲಿ ಕೂಡ ಇದರ ಒಂದು ವಿಡಿಯೋಗಳನ್ನು ಕೂಡ ನಾವು ನೋಡಬಹುದು. 30-31 ವಿಡಿಯೋಗಳಾಗಿವೆ. ಅಂತಹ ವಿಷ್ಣು ನಿರ್ಣಯವನ್ನು ಮತ್ತೊಮ್ಮೆ ಇವತ್ತು ಆರಂಭ ಮಾಡ್ತಾ ಇದ್ದೀವಿ. ಆರಂಭದಲ್ಲಿ ಟೀಕಾಕಾರರು ಮಂಗಳಾಚರಣೆ ಮಾಡ್ತಾರೆ. ಟೀಕಾಕಾರರು ಜಯತೀರ್ಥರು. ಜಯತೀರ್ಥರು ಶ್ರೀಮದಾಚಾರ್ಯರ ಎಲ್ಲ ಟೀಕೆಗಳಿಗೆ ಎಲ್ಲ ಕೃತಿಗಳಿಗೂ ಕೂಡ ಟೀಕೆಯನ್ನು ರಚನೆ ಮಾಡಿದವರು. ಅಂತಹ ಟೀಕಾಚಾರ್ಯರು ವಿಷ್ಣುತ್ವ ನಿರ್ಣಯದ ಆರಂಭದಲ್ಲಿ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಈ ವಿಷ್ಣುತ್ವ ನಿರ್ಣಯ ಒಂದು ಪ್ರಕರಣ ಗ್ರಂಥ ಆಗಿದ್ದು ಇದರಲ್ಲಿ 3 ಪರಿಚ್ಛೇದಗಳಿವೆ. ಶ್ರೀಮದಾಚಾರ್ಯರು ಮುಖ್ಯವಾಗಿ 3 ವಿಚಾರಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಅವರ ಮಂಗಳಾಚರಣೆಯಲ್ಲಿ ಅದನ್ನು ಸೂಚಿಸಿದ್ದಾರೆ. ಸದಾಗಮಿಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಿರ್ದೋಷಾಶೇಷ ಸದ್ಗುಣಂ. ಈ ವಿಶೇಷಣಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಅವುಗಳನ್ನೇ ಇಲ್ಲಿ ತತ್ವ ನಿರ್ಣಯದಲ್ಲಿ ಸಾಧನೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಕೂಡ ಮಾಡ್ತಾರೆ. ಇಂತಹ ವಿಷ್ಣು ತತ್ವ ನಿರ್ಣಯಕ್ಕೆ ಜಯತೀರ್ಥರು ಟೀಕೆಯನ್ನು ಬರಿತಾ ಆರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಪರಮಾತ್ಮನ ಒಂದು ಸ್ತುತಿ. ಯಾವುದೇ ಕಾರ್ಯವನ್ನು ಆರಂಭ ಮಾಡುವಾಗ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕೆಂಬ ಉದ್ದೇಶದಿಂದ ಮಾಡುವಂಥದ್ದು. ಅಂತಹ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಅಂತಹ ದೇವನಾಗಿರತಕ್ಕಂತಹ ತಂದೆಯಾದ ಸ್ವಾಮಿಯಾದ ಶ್ರೇಷ್ಠ ಗುರುವಾಗಿರತಕ್ಕಂತಹ ರಮಾಪತಿಯನ್ನು ನಮಸ್ಕರಿಸ್ತೇನೆ ಎಂಬುದಾಗಿ ಅವನನ್ನು ನಮಿಸ್ತಾರೆ. ಈ ಒಂದು ಶ್ಲೋಕದ ಅನ್ವಯ ನೋಡೋಣ. ವಿಶ್ವಸ್ಯ ಉದಯಂ ಆತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಶ್ರುತಿ ವ್ಯಂಜಯನ್ ಸೌಖ್ಯಾಪ್ತಿ ಇತರ ಹಾನಿ ಸಾಧನಂ
ಅಲಂ ವಕ್ತಿ ವಿಶ್ವಸ್ಯ ಶ್ರಮಾಪಹೃತಯೇ ಪ್ರತಿದಿನಂಚ ಕಲ್ಪಾವಸಾನೆ ವಿಶ್ವಸ್ಯ ಸ್ವಾಪಂ ಪ್ರಾಪಯತಿ ತಂ ದೇವಂ ಪಿತರಂ ಪತಿಂ ಗುರುತಮಂ ರಮಾವಲ್ಲಭಂ ಒಂದೇ. ಆ ರಮಾವಲ್ಲಭನನ್ನು ನಮಸ್ಕರಿಸ್ತೇನೆ. ಲಕ್ಷ್ಮೀಪತಿಯಾಗಿರತಕ್ಕಂತಹ, ತಂದೆಯಾಗಿರತಕ್ಕಂತಹ, ಪತಿಯಾಗಿರತಕ್ಕಂತಹ, ಗುರುವಾಗಿರತಕ್ಕಂತಹ ಲಕ್ಷ್ಮೀಪತಿಯನ್ನು ನಮಸ್ಕರಿಸ್ತೇನೆ. ಈ ಶ್ಲೋಕದ ಪದ್ಯದ ಅರ್ಥವನ್ನು ನೋಡೋಣ. ವಿಶ್ವಸ್ಯ ಈ ಜಗತ್ತಿನ, ಉದಯಂ ಸೃಷ್ಟಿಯನ್ನು, ಯಹ ಮೂರನೇ ಪಾದದಲ್ಲಿ ಯಹ ಅಂತಿದೆ. ಸ್ವಾಪಂ ಪ್ರಾಪಯಿತಿ ಶ್ರಮಾಪರ್ತಯೇ ಕಲ್ಪಾವಸಾನೇ ಚ ಯಹ ಅಂತ. ಆ ಯಹ ಯಾವ ಪರಮಾತ್ಮನು ವಿಶ್ವಸ್ಯ ಈ ಪ್ರಪಂಚದ ಉದಯಂ ಸೃಷ್ಟಿಯನ್ನು ಆತನೋತಿ ಮಾಡುತ್ತಾನೋ, ತದನು ಅನಂತರ ವಿಶ್ವಸ್ಯ ಈ ಪ್ರಪಂಚದ ತ್ರಾಣಂ ರಕ್ಷಣೆಯನ್ನು ವಿಧತ್ತೆ ಮಾಡುತ್ತಾನೋ, ಪುನಃ ಮತ್ತೆ ಶ್ರುತೀಹಿ ವ್ಯಂಜಯನ್ ಅಂದರೆ ವೇದಗಳನ್ನು ಪ್ರಕಟಪಡಿಸೋದು. ವ್ಯಂಜಯನ್ ವಿಶ್ವಸ್ಯ ಪ್ರಪಂಚದ ಸೌಖ್ಯಾಪ್ತಿ ಇತರ ಹಾನಿ, ಸೌಖ್ಯ ಆಪ್ತಿ ಇತರ ಹಾನಿ, ಸೌಖ್ಯಾಪ್ತಿತರ ಹಾನಿ ಸಾಧನಂ. ಸೌಖ್ಯಾಪ್ತಿ ಅಂದರೆ ಈ ಸುಖದ ಸಾಧನ, ಸುಖ ಪ್ರಾಪ್ತಿಗೆ ಏನು ಸಾಧನ? ಸೌಖ್ಯಾಪ್ತಿ ಅಂದರೆ ಸುಖ ಪ್ರಾಪ್ತಿ. ಇತರ ಹಾನಿ ಅಂದರೆ ಸುಖಕ್ಕಿಂತ ಇತರವಾದ ದುಃಖ, ಅವುಗಳ ಹಾನಿ, ದುಃಖದ ನಾಶ. ಸುಖಪ್ರಾಪ್ತಿ ಹಾಗೂ ದುಃಖದ ನಾಶ ಇವುಗಳ ಸಾಧನಂ, ಉಪಾಯಗಳನ್ನು ಚೆನ್ನಾಗಿ ವಕ್ತಿ, ಅಲಂ ಚೆನ್ನಾಗಿ ವಕ್ತಿ ಉಪದೇಶ ಮಾಡ್ತಾನೋ. ಮತ್ತೆ ಶ್ರಮಾಪಹೃತಯೇ ವಿಶ್ವಸ್ಯ ಪ್ರಪಂಚದ ಎಲ್ಲ ಜನರ ಶ್ರಮವನ್ನು ಶ್ರಮ ಅಪಹೃತಯೇ ಆ ನಾಶವಾಗಲಿಕ್ಕೋಸ್ಕರವಾಗಿ ಪ್ರತಿದಿನವೂ ಕೂಡ ಕಲ್ಪಾವಸಾನೆ ಪ್ರತಿದಿನದ ಕೊನೆಯಲ್ಲಿ ಸ್ವಾಪಂ ಪ್ರಾಪಯತಿ ಅಂದರೆ ನಿದ್ರೆಯನ್ನು ಹೊಂದಿಸ್ತಾನೋ, ಹಾಗೆ ಕಲ್ಪದ ಕೊನೆಯಲ್ಲಿ ಸ್ವಾಪವನ್ನು ಹೊಂದಿಸ್ತಾನೋ ಅಂತಹ ದೇವನಾದ, ತಂದೆಯಾದ, ಸ್ವಾಮಿಯಾದ, ದೇವಂ ಅಂತಹ ದೇವನಾದ, ಪಿತರಂ ತಂದೆಯಾದ, ಪತಿಂ ಸ್ವಾಮಿಯಾದ, ಗುರುತಮಂ ಒಳ್ಳೆಯ ಗುರು, ಶ್ರೇಷ್ಠ ಗುರುವಾಗಿರ್ತಕ್ಕಂತಹ ರಮಾಪತಿಯನ್ನು ನಾನು ಒಂದೇ ನಮಸ್ಕರಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ. ನಂತರ ಅವರು ಗ್ರಂಥಕರ್ತೃವಾಗಿರತಕ್ಕಂತಹ ಮಧ್ವಾಚಾರ್ಯಗೆ ನಮಿಸ್ತಾ ಇದ್ದಾರೆ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಕೃಂತತಿ. ಮುಂದಿನ ಶ್ಲೋಕದಲ್ಲಿ ಗುರುರಾಗಿರತಕ್ಕಂತಹ ಮಧ್ವಾಚಾರ್ಯರನ್ನು ನಮಸ್ಕರಿಸ್ತಾರೆ. ಈ ಮೊದಲನೇ ಶ್ಲೋಕದಲ್ಲಿ ಇವ ಲಕ್ಷ್ಮೀಪತಿ, ತಂದೆ, ಪತಿ, ಆಮೇಲೆ ಗುರು, ಇದೆಲ್ಲವೂ ಆಗಿದ್ದಾನೆ. ಯಾಕೆ ಇವನು ತಂದೆ? ಇವ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ತಂದೆ. ಪ್ರಪಂಚವನ್ನು ಸೃಷ್ಟಿ ಮಾಡುವನಾದ್ದರಿಂದ ಇವನನ್ನು ತಂದೆ ಅಂತ ಹೇಳೋದು. ಇನ್ನು ಪತಿ ಅಂದರೆ ಏನು? ಪಾತೀತಿ ಪತಿ, ರಕ್ಷಣೆ ಮಾಡುವವನು ಅಂತ ಅರ್ಥ. ಪತಿ ಅಂದರೆ ಗಂಡ ಅಂತ ಅರ್ಥ ಅಲ್ಲ, ರಕ್ಷಣೆ ಮಾಡುವವನು ಅಂತ. ಪಾತೀತಿ ಪತಿ.
ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಆದ್ದರಿಂದ ತಂದೆ, ಈ ಪ್ರಪಂಚವನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಇವನು ಪತಿ. ಆಮೇಲೆ ಇವನು ಗುರು. ಯಾಕೆ ಗುರು ಅಂದರೆ ಎಲ್ಲ ವೇದಗಳನ್ನು ಇವನು ಪ್ರಕಟಗೊಳಿಸಿದ್ದಾನೆ. ವೇದದ ಅರ್ಥವನ್ನು ಪುರಾಣಾದಿಗಳ ಮೂಲಕವಾಗಿ ವೇದಗಳ ಅರ್ಥವನ್ನು ಪ್ರಕಟಗೊಳಿಸಿದ್ದಾನೆ. ಶ್ರುತಿ ವ್ಯಂಜಯನ್. ಆದ್ದರಿಂದ ಇವನು ಗುರುತಮನಾಗಿದ್ದಾನೆ. ತಮ್ಮೊಂದೇ ಪತಿಂ ಗುರುತಮಂ. ಮತ್ತು ಇವನು ದೇವನಾಗಿದ್ದಾನೆ. ಜಗತ್ತಿನ ಸೃಷ್ಟಿಸಿದ ಲಯಗಳಿಗೆ ಇವನು ಕಾರಣನಾಗಿದ್ದಾನೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿವೆಲ್ಲ ಪರಮಾತ್ಮನಿಗೆ ಒಂದು ಕ್ರೀಡೆ, ಆಟವಾಡಿದಷ್ಟು ಸುಲಭ. ಆದ್ದರಿಂದ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ಮೊದಲಾದ ಕ್ರೀಡೆ, ಈ ಕ್ರೀಡಾದಿ ಗುಣಗಳಿಂದ ವಿಶಿಷ್ಟನಾಗಿದ್ದಾನೆ. ಆದ್ದರಿಂದ ಇವನು ದೇವ. ಹೀಗೆ ತಮ್ಮೊಂದೇ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ 4 ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಒಂದೊಂದು ವಿಶೇಷಣೂ ಕೂಡ ಇವನು ಯಾಕೆ ದೇವ, ಇವನು ಯಾಕೆ ಪಿತ, ಇವನು ಯಾಕೆ ಪಿತ ಅಂದರೆ ಶ್ಲೋಕದ ಮೊದಲನೇ ಪಾದ ವಿಶ್ವಸ್ಯೋದಯ ಮಾತನೋತಿ. ಆದ್ದರಿಂದ ಇವನು ತಂದೆ. ತದನ್ನು ತ್ರಾಣಂಬಿಸತ್ತೆ, ಆಮೇಲೆ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇವನು ಏನು ರಕ್ಷಣೆ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇವನು ಪತಿ. ತಮ್ಮೊಂದೇ ಪಿತರಂ ಪತಿಂ ಮತ್ತು ಗುರುತಮಂ, ಶ್ರೇಷ್ಠ ಗುರುಗಳು. ಯಾಕೆ ಅಂದರೆ ಸೌಖ್ಯಾಪ್ತಿತರ ಹಾನಿ ಸಾಧನವರಂ ಭಕ್ತಿಶ್ರುತಿ ವ್ಯಂಜಯನ್. ಈ ಗುರುವಾಗಿ ನಮಗೆ ಚೆನ್ನಾಗಿ ಉಪದೇಶ ಮಾಡ್ತಾನೆ. ಸುಖ ಗಳಿಸಬೇಕಾದ್ರೆ ನಾವು ಏನು ಮಾಡಬೇಕು, ದುಃಖ ಪರಿಹಾರ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಅದನ್ನು ಉಪದೇಶ ಮಾಡ್ತಾನೆ. ಆದ್ದರಿಂದ ಆಮೇಲೆ ಈ ದುಃಖ ನಾಶದ ಉಪಾಯವನ್ನು ತಿಳಿಸುವುದಲ್ಲದೆ ವೇದಗಳನ್ನು ಚೆನ್ನಾಗಿ ಅವನು ಇತಿಹಾಸ ಪುರಾಣಗಳ ಮೂಲಕವಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ಆದ್ದರಿಂದ ಅವನು ಗುರುತಮ ಮತ್ತು ದೇವ. ಯಾಕೆ ಕ್ರೀಡಾದಿಗಳು ವಿಷ್ಣಾಗಿದ್ದಾನೆ ಅಂದರೆ ದೇವ. ಹೀಗೆ 4 ವಿಶೇಷಗಳಿಂದ ಜಯತೀರ್ಥರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಮುಂದೆ ಗ್ರಂಥಕರ್ತೃವಾಗಿರತಕ್ಕಂತಹ ಮಧ್ವಾಚಾರ್ಯರಿಗೆ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವತ್ಯಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಎನಿಕೃಂತತಿ. ಮಧ್ವಾಚಾರ್ಯರೆಂಬ ಇಂದು ಯದ್ವಚಃ ಚಂದ್ರಿಕಾ ಸ್ವಾಂತ ಸಂತಾಪಂ ಎನಿಕೃಂತತಿ. ಯದ್ವಚಃ ಚಂದ್ರಿಕಾ ಸ್ವಾಂತ ಸಂತಾಪಂ ಎನಿಕೃಂತತಿ ಸಹ ಶ್ರೀಮದಾನಂದ ತೀರ್ಥೇಂದು ನಃ ಹೃದಂಬರೆ ಲಸತು. ಮಧ್ವಾಚಾರ್ಯರೆಂಬ ಚಂದ್ರ ನನ್ನ ಹೃದಯವೆಂಬ ಆಕಾಶದಲ್ಲಿ ಅವನು ಲಸತು ವಿರಾಜಿಸಲಿ. ನನ್ನ ಹೃದಯಾಕಾಶದಲ್ಲಿ ಮಧ್ವಾಚಾರ್ಯರೆಂಬ ಚಂದ್ರ ವಿರಾಜಿಸಲಿ. ಎಂಥವ್ರು ಇವರು ಯಾಕೆ ಚಂದ್ರ ಅಂದರೆ ತಮ್ಮ ಮಾತುಗಳೆಂಬ ಬೆಳದಿಂಗಳಿನಿಂದ ಕತ್ತಲೆಯನ್ನು ಸಂತಾಪವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ತಮ್ಮ ಯದ್ ವಚಶ್ಚಂದ್ರಿಕಾ ಮಾತೆಂಬ ಬೆಳದಿಂಗಳಿನಿಂದ ಆ ಚಂದ್ರ ಕತ್ತಲೆಯನ್ನು ಕಳೆಯುವ ಹಾಗೆ ಈ ಚಂದ್ರ ಮಧ್ವಾಚಾರ್ಯರೆಂಬ ಚಂದ್ರ ಶ್ರೀಮದಾನಂದ ತೀರ್ಥೇಂದು ಮಧ್ವಾಚಾರ್ಯರೆಂಬ ಚಂದ್ರ ಅವ ತನ್ನ ಚಂದ್ರಿಕೆಯ ಮೂಲಕವಾಗಿ ಏನು ಮಾಡ್ತಾನೆ, ನಮ್ಮ ಸಂತಾಪವನ್ನು ನಾಶ ಮಾಡ್ತಾನೆ. ಹಾಗೆ ಇವರು ಮಾತುಗಳೆಂಬ ಬೆಳದಿಂಗಳಿನಿಂದ ಯದ್ ವಜಶ್ಚಂದ್ರಿಕಾ ಯಾವ ಮಧ್ವಾಚಾರ್ಯರ ಮಾತುಗಳೆಂಬ ಬೆಳದಿಂಗಳು ಸ್ವಾಂತ ಸಂತಾಪಂ ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರಂಗದ ಸಂತಾಪವನ್ನು ಕತ್ತಲೆಯನ್ನು ಕಳೆಯತ್ತೋ ವಿನಿಕೃಂತತಿ. ಅಂತಹ ಶ್ರೀಮದಾನಂದ ತೀರ್ಥೇಂದು ಮಧ್ವಾಚಾರ್ಯರೆಂಬ ಚಂದ್ರನು ನಮ್ಮ ಹೃದಯ ಆಕಾಶದಲ್ಲಿ ಏನು ಲಸತು ಶೋಭಿಸಲಿ ವಿರಾಜಿಸಲಿ ಅಂತ ಈ ಶ್ಲೋಕದಲ್ಲಿ
ಮಧ್ವಾಚಾರ್ಯರನ್ನು ಚಂದ್ರನಿಗೆ ಹೋಲಿಸಿ ಹೇಳಿದ್ದಾರೆ. ಚಂದ್ರ ಹೇಗೆ ಹಗಲಿನ ಬಿಸಿಲಿನ ತಾಪವನ್ನು ಕಳೆದು ಆಗ ಉಂಟಾಗಿರತಕ್ಕಂತಹ ಕತ್ತಲೆಯನ್ನು ನಾಶ ಮಾಡಿ ಬೆಳಕನ್ನು ಚೆಲ್ತಾನೋ, ಹಾಗೆ ಇವರು ಕೂಡ ತಮ್ಮ ಗ್ರಂಥಗಳ ಮೂಲಕವಾಗಿ ಇವರು ಉಪದೇಶ ಮಾಡುವ ಮೂಲಕವಾಗಿ ಎಲ್ಲರ ಮನಸ್ಸಿನ ಬೇಗುದಿಯನ್ನು ಕಳೆಯತಕ್ಕಂತಹ ಚಂದ್ರರಂತೆ ಇದ್ದಾರೆ ಅಂತ ಮಧ್ವಾಚಾರ್ಯರ ವರ್ಣನೆಯನ್ನು ಮಾಡಿ, ಮುಂದೆ ತಮ್ಮ ಗುರುಗಳಾಗಿರ್ತಕ್ಕಂಥವರು ಅಕ್ಷೋಭ್ಯತೀರ್ಥರು. ಅಕ್ಷೋಭ್ಯತೀರ್ಥರ ಒಂದು ವಂದನೆಯನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಪದವಾಕ್ಯ ಪ್ರಮಾಣಜ್ಞಾನ್ ವಿಕ್ರೀಡನ ವಿಶಾರದಾನ್ ವ್ಯಾಕರಿಷ್ಯೆ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರಣಮ್ಯ ಶಿರಸಾ ಗುರುನ್ ವ್ಯಾಕರಿಷ್ಯೆ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯಂ. ವಿಷ್ಣುತತ್ವ ವಿನಿರ್ಣಯವನ್ನು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಯಾಕೆ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ? ಪದವಾಕ್ಯ ಪ್ರಮಾಣಜ್ಞಾನ್ ಗುರೂನ್ ಪ್ರಣಮ್ಯ. ಪದವಾಕ್ಯ ಪ್ರಮಾಣಜ್ಞಾನ್ ಗುರೂನ್ ಶಿರಸಾ ಪ್ರಣಮ್ಯ ವಿಷ್ಣುತತ್ವ ವಿನಿರ್ಣಯಂ ಯಥಾಬೋಧಂ ವ್ಯಾಕರಿಷ್ಯೆ. ಇದು ಈ ಶ್ಲೋಕದ ಅನ್ವಯ. ಪದ ಅಂದರೆ ವ್ಯಾಕರಣಶಾಸ್ತ್ರ, ವಾಕ್ಯ ಅಂದರೆ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ಶ್ಲೋಕ ರೂಪವಾದ ಅನುವ್ಯಾಖ್ಯಾನ, ಅದು ಪ್ರಮಾಣ, ಮತ್ತು ಅದು ವಾಕ್ಯ. ಇನ್ನು ಪ್ರಮಾಣ ಅಂದರೆ ಬ್ರಹ್ಮತರ್ಕ. ಇವುಗಳನ್ನು ಚೆನ್ನಾಗಿ ತಿಳ್ಕೊಂಡವರು ಏನು ಗುರುಗಳಿದ್ದಾರೆ, ಅಂತಹ ಗುರುಗಳನ್ನು ನಮಸ್ಕಾರ ಮಾಡಿ ವಿಷ್ಣುತೀರ್ಥವೆಂಬ ಗ್ರಂಥವನ್ನು ಯಥಾಮತಿಯಾಗಿ ನಾನು ರಚನೆ ಮಾಡುತ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ವಿಘ್ನ ವಿಘಾತಾದಿ ಸಾಧನತೆಯ ಅವಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ ನಾರಾಯಣವಂದನಂ ಸ್ವಯಂ ಅಂತರಾಯ ವಿಧಿರೋಪಿ ಭಗವಾನ್ ಆನಂದತೀರ್ಥಾಮುನಿ ಶಿಷ್ಯಾನ್ ಗ್ರಾಹಯಿತುಂ ಪ್ರಕರಣಾದೋ ನಿಬಧ್ನಾತಿ ಸದಾಗಮೈಕ ವಿಜ್ಞೇಯಂ. ಮಧ್ವಾಚಾರ್ಯರ ವಿಷ್ಣುತೀರ್ಥ ಮಂಗಳ ಶ್ಲೋಕ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಈ ಒಂದು ಮೂಲ ಗ್ರಂಥಕಾರರ ಮಂಗಳ ಶ್ಲೋಕಕ್ಕೆ ಅವತರಣಿಕೆಯನ್ನು ಜಯತೀರ್ಥರು ಬರೀತಾರೆ. ವಿಘ್ನ ವಿಘಾತಾದಿ ಸಾಧನತೆಯ ಅವಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ ನಾರಾಯಣವಂದನಂ ಸ್ವಯಂ ಅಂತರಾಯ ವಿಧಿರೋಪಿ ಭಗವಾನ್ ಆನಂದತೀರ್ಥೋ ಮುನಿ ಶಿಷ್ಯಾನ್ ಗ್ರಾಹಯಿತುಂ ಪ್ರಕರಣಾದೋ ನಿಬಧ್ನಾತಿ ಸದಾಗಮೈಕ ವಿಜ್ಞೇಯಂ. ಈ ಮಧ್ವಾಚಾರ್ಯರು ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾರಾಯಣನನ್ನು ನಮಿಸ್ತಾ ಇದ್ದಾರೆ. ಯಾಕೆ ಅಂದರೆ ಟೀಕೆಯಲ್ಲಿ ಬರೀತಾರೆ, ವಿಘ್ನ ವಿಘಾತಾದಿ ಸಾಧನತೆಯ ಅವಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ. ಅವಗೀತ ಶಿಷ್ಟಾಚಾರ ಪರಂಪರಾದಿ ಅವಗತಂ ಹಾಗೂ ವಿಘ್ನ ವಿಘಾತಾದಿ ದೋಷ ಸಾಧನತೆಯ ನಾರಾಯಣ ವಂದನಂ ಸ್ವಯಂ ಅಂತರಾಯ ವಿಧಿರೋಪಿ ಭಗವಾನ್ ಆನಂದತೀರ್ಥಿ ಮುನಿ ಶಿಷ್ಯಾನ್ ಗ್ರಾಹಯಿತುಂ ಪ್ರಕರಣಾದೋ ನಿಬಧ್ನಾತಿ. ಮಂಗಳಾಚರಣೆ ಯಾಕೆ ಮಾಡೋದು ಅಂದರೆ ಯಾವುದೇ ವಿಘ್ನಗಳು ಉಂಟಾಗಬಾರದು ಅಂತ ಮಂಗಳಾಚರಣೆ ಮಾಡೋದು. ಮಧ್ವಾಚಾರ್ಯರಿಗೆ ಯಾವ ಅಡೆತಡೆಗಳು ಇಲ್ಲ. ಯಾವುದೇ ಅಡೆತಡೆಗಳಿಲ್ಲದೆ ಅವರಿಗೆ ಈ ಕಾರ್ಯಗಳನ್ನು ಮಾಡಲಿಕ್ಕಾಗತ್ತೆ. ಹೀಗಿರುವಾಗ ಅವರು ಯಾಕೆ ಮಂಗಳಾಚರಣೆ ಮಾಡಬೇಕು? ಅವ್ರಿಗೆ ಯಾವ ವಿಘ್ನವೇ ಇಲ್ಲ. ವಿಘ್ನ ವಿಘಾತಾದಿ ಸಾಧನತೆಯ ವಿಗೀತ ಶಿಷ್ಟಾಚಾರ ಪರಂಪರಾದ್ಯವಗತಂ ನಾರಾಯಣ ವಂದನಂ ಅಂತರಾಯ ವಿಧಿರೋಪಿ ಭಗವಾನ್
ತೀರ್ಥೋ ಮುನಿ ಶಿಷ್ಯಾನ್ ಗ್ರಾಹಯಿತೋ ನಿಬಧ್ನಾತಿ. ಇವರಿಗೆ ಅಂತರಾಯಗಳು ಇಲ್ಲ, ವಿಘ್ನಗಳೇ ಇಲ್ಲ. ಹಾಗಾದರೆ ಮಂಗಳಾಚರಣೆ ಮಾಡ್ತಾ ಇರೋದು ಯಾಕೆ ಅಂತ ಬರುತ್ತೆ. ಯಾಕೆ ಮಂಗಳಾಚರಣೆ ಮಾಡ್ತಾ ಇದ್ದಾರೆ? ಇವ್ರಿಗೆ ಯಾವ ವಿಘ್ನ ಇಲ್ಲಲ್ವಾ? ಇನ್ನೊಬ್ಬರ ದುಃಖವನ್ನು, ಕಷ್ಟವನ್ನು ಪರಿಹಾರ ಮಾಡುವವರು ವಾಯುದೇವರು. ಅಂಥವರಿಗೆ ಯಾವ ತೊಂದರೆ ಇದೆ, ಯಾವ ವಿಘ್ನ ಇದೆ? ಹಾಗಾದರೆ ಯಾಕೆ ಅವರು ಮಂಗಳಾಚರಣೆ ಮಾಡಬೇಕು ಅಂದರೆ, ಇದು ಸಂಪ್ರದಾಯ, ಶಿಷ್ಟರ ಒಂದು ಆಚರಣೆ. ಶಿಷ್ಟರು ಪರಂಪರೆಯಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ಅದರಿಂದ ತಮಗೆ ಯಾವುದೇ ತಡೆಗಳಿಲ್ಲದೆ ಇದ್ದರೂ ಕೂಡ ಅದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಶಿಷ್ಯಾನ್ ಗ್ರಾಹಯಿತು, ಶಿಷ್ಯರಿಗೊಂದು ಪಾಠ ಕಲಿಸಬೇಕಲ್ಲ, ಶಿಷ್ಯರಿಗೊಂದು ಪಾಠ ಕಲಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇರೋದು ಅವರು. ಅವರಿಗೆ ನಿಜವಾಗಿಯೂ ಯಾವ ವಿಘ್ನವೂ ಇಲ್ಲ. ಯಾವ ವಿಘ್ನವೂ ಇಲ್ಲದೇ ಇದ್ದರೂ ಕೂಡ ಅವರು ಯಾಕೆ ರಚನೆ ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಮಂಗಳಾಚರಣೆ ಮಾಡುವ ಅಗತ್ಯ ಇಲ್ಲ. ಆದರೂ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅವಿಗೀತ ಶಿಷ್ಟಾಚಾರ ಪರಂಪರಾ ದ್ಯವಗತಂ. ಅವಿಗೀತ ಶಿಷ್ಟಾಚಾರ ಪರಂಪರ, ಈ ತನಗೆ ಸ್ವತಃ ವಿಘ್ನ ಇಲ್ಲದೇ ಇದ್ದರೂ ಕೂಡ ಮಂಗಳಾಚರಣೆಯನ್ನು ಮಾಡಬೇಕು ಅಂತಿದೆ. ಯಾಕೆಂದರೆ ಅದು ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತ. ಹಾಗಾಗಿ ಅದನ್ನು ಮಾಡದೆ ಹೋದರೆ ತೊಂದರೆ ಆಗ್ತದೆ. ಅವರಿಗೆ ತೊಂದರೆ ಇಲ್ಲ, ಬೇರೆಯವರಿಗೆ, ಶಿಷ್ಯರಿಗೆ ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅವರು. ಅವ್ರಿಗೆ ಯಾವ ವಿಘಾತ ಇಲ್ಲ, ಆದರೆ ವಿಘ್ನಘಾತ ಇಲ್ಲ ಅವರಿಗೆ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಶಿಷ್ಯಾನ್ ಗ್ರಾಹಯಿತು, ಶಿಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಶಿಷ್ಯರಿಗೋಸ್ಕರವಾಗಿ, ಅದಕ್ಕೋಸ್ಕರವಾಗಿ ಏನು ದೋಷ ಇಲ್ಲ ಅಂತ. ಅವರಿಗೆ ನಿಜವಾಗಿಯೂ ಯಾವ ವಿಘ್ನ ಇಲ್ಲ. ಆದರೂ ನಾರಾಯಣ ವಂದನೆ ಯಾಕೆ ಮಾಡ್ತಾರಂದರೆ, ಅದು ಶಿಷ್ಟರ ಆಚರಣೆ, ಅವಿಗೀತ ಶಿಷ್ಟಾಚಾರ, ಸಂಪ್ರತಿಪನ್ನರಾದ ಶಿಷ್ಯರ ಆಚರಣೆಯಿಂದ ಅದು ತಿಳಿದು ಬಂದಿದೆ. ಆದ್ದರಿಂದ ಅವರು ನಾರಾಯಣ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಮಗೆ ತಡೆ ಇಲ್ಲದೇ ಇದ್ದರೂ ಕೂಡ ನಾರಾಯಣ ನಮಸ್ಕಾರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಶಿಷ್ಯಾನ್ ಗ್ರಾಹಿತು, ಶಿಷ್ಯರಿಗೆ ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಪ್ರಕರಣದ ಆದಿಯಲ್ಲಿ ಅದನ್ನು ನಿಬಂಧನೆ ಮಾಡಿದ್ದಾರೆ. ಆಯಿತಪ್ಪ, ಮಂಗಳಾಚರಣೆ ಮಾಡಲಿ, ಹಾಕ್ಬೇಕು ಯಾಕೆ? ಪುಸ್ತಕದಲ್ಲಿ ಯಾಕೆ ಅದು ಸೇರಿಸ್ಬೇಕು ಅಂದರೆ, ಪುಸ್ತಕ ಇದ್ರೆ ಮಾತ್ರ ಶಿಷ್ಯರಿಗೆ ಗೊತ್ತಾಗೋದು, ಓಹ್ ಮಂಗಳಾಚರಣೆ ಮಾಡಬೇಕು ನಾವು ಅಂತ. ಈ ರೀತಿಯಾಗಿ ಯಾವುದಕ್ಕೋಸ್ಕರ ಶಿಷ್ಯರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಈ ಥರ ಮಂಗಳಾಚರಣೆಯನ್ನು ಅವಶ್ಯ ಮಾಡಬೇಕು ಅಂತ ತಿಳಿಸಲಿಕ್ಕೋಸ್ಕರವಾಗಿ ಗ್ರಂಥದ ಆದಿಯಲ್ಲಿ ಅವರು ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಪರಮಾತ್ಮನನ್ನು ವಂದಿಸುವ ಮೂಲಕವಾಗಿ ಈ ಯಾವುದೇ ಒಂದು ಕಾರ್ಯವನ್ನು ಆರಂಭಿಸುವಾಗ ಮಂಗಳಾಚರಣೆ ಮಾಡಬೇಕೆಂಬುದನ್ನು ತೋರಿಸ್ತಾ, ಮುಂದೆ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂತಹ ಏನು ವಿಚಾರಗಳಿವೆ ಅದನ್ನೇ ಇಲ್ಲಿರ್ತಕ್ಕಂತಹ ವಿಶೇಷಣಗಳಿಂದ ಹೇಳ್ತಾ ಇದ್ದಾರೆ. ಸದಾಗಮೈಕ ವಿಜ್ಞೇಯಂ, ಪರಮಾತ್ಮನನ್ನು ನಮಸ್ಕರಿಸ್ತೇನೆ, ಸದಾ ವಂದೇ, ನಿರಂತರವಾಗಿ ನಮಸ್ಕರಿಸ್ತೇನೆ, ಯಾವಾಗಲೂ ನಮಸ್ಕರಿಸ್ತೇನೆ ಅಂತ. ಎಂತಹ ನಾರಾಯಣನನ್ನು ಅಂದರೆ, ಸದಾಗಮೈಕ ವಿಜ್ಞೇಯಂ, ಸದಾ ಅಂದರೆ ಯಾವಾಗಲೂ ಅಂತ. ಸದಾಗಮೈಕ ವಿಜ್ಞೇಯಂ, ಸದಾ ಒಂದೇ. ಸದಾಗಮಿಕ ವಿಜ್ಞಾನದಲ್ಲಿ ಸದಾಗಮಗಳು, ಸದಾಗಮಗಳಿಂದ ಮಾತ್ರ ವೇದ್ಯನಾಗಿರತಕ್ಕಂಥವನು.
ಮತ್ತು ಸಮತೀತ ಕ್ಷರಾಕ್ಷರ, ನಿತ್ಯ ಅನಿತ್ಯ ಚೇತನರಿದ್ದಾರೆ ಹಾಗೂ ಪ್ರಕೃತಿ ಇವರಿಗಿಂತಲೂ ಉತ್ತಮ ಸಮತೀತ ಕ್ಷರ ಅಕ್ಷರ, ಕ್ಷರಾಕ್ಷರರು. ಕ್ಷರಾಕ್ಷರ ಯಾರು ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಅಂತಹ ಕ್ಷರಾಕ್ಷರರಿಗಿಂತಲೂ ಉತ್ತಮನಾಗಿರತಕ್ಕಂಥವನು ವಿಷ್ಣು, ಸಮತೀತ ಕ್ಷರಾಕ್ಷರಂ. ಮತ್ತು ನಿರ್ದೋಷಾಶೇಷ ಸದ್ಗುಣಂ, ನಿರ್ದೋಷ ಅಂದರೆ ದೋಷ ದೂರನಾಗಿರ್ತಕ್ಕಂಥವನು. ಅಶೇಷ ಸದ್ಗುಣ ಅಂದರೆ ಸಕಲ ಗುಣ ಪೂರ್ಣ. ಇಂತಹ ನಾರಾಯಣನನ್ನು ನಾನು ಸದಾ ವಂದೇ ನಿರಂತರವಾಗಿ ನಮಸ್ಕರಿಸ್ತೇನೆ. ಟೀಕೆಯಲ್ಲಿ ಸದಾ ವಂದೇ ಇತ್ಯನೇನ ಮಮ ನಾರಾಯಣ ವಂದನಂ ನ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನೈತಿ ಸೂಚಯತಿ. ಒಂದೇ ಅಂತ ಹೇಳಬೇಕಿತ್ತು, ಸದಾ ಒಂದೇ ಅಂತ ಯಾಕೆ ಹೇಳಿದ್ದು ಅಂದರೆ, ನಾನು ಯಾವಾಗಲೂ ನಾರಾಯಣನನ್ನು ವಂದಿಸ್ತೇನೆ. ಹಾಗಾಗಿ ಯಾವುದೋ ಒಂದು ನಿಮಿತ್ತಕ್ಕೋಸ್ಕರವಾಗಿ ನಾರಾಯಣನನ್ನು ವಂದಿಸುವುದಲ್ಲ, ನಾನು ಯಾವಾಗಲೂ ನಾರಾಯಣನನ್ನು ವಂದಿಸ್ತೇನೆ. ಯಾವುದೇ ಪ್ರಯೋಜನಾಪೇಕ್ಷೆಯಿಂದ ಏನೋ ಒಂದು ವಿಘ್ನ ಬರ್ತದೆ, ಏನೋ ತೊಂದರೆ ಇದೆ, ಏನೋ ಕಷ್ಟ ಇದೆ, ಆ ಅನಿಷ್ಟ ನಿವೃತ್ತಿಗೋಸ್ಕರವಾಗಿ ನಾನು ಪರಮಾತ್ಮನ ನಮಸ್ಕರಿಸುವುದಲ್ಲ. ನ ಪ್ರತ್ಯೂಹ ವಿರಹಾದಿ ಪ್ರಯೋಜನೋದ್ದೇಶೇನ, ನಾನು ನಾರಾಯಣನಿಗೆ ಮಾಡತಕ್ಕಂತಹ ನಮಸ್ಕಾರ ಅದು ಯಾವಾಗಲೂ ಮಾಡುವಂಥದ್ದು, ಅದಕ್ಕೆ ಯಾವ ಕೃತ್ಯ ಇಲ್ಲ. ವಿಘ್ನ ವಿಘಾತಾದಿ ಯಾವ ಪ್ರಯೋಜನಗಳು ಅದಕ್ಕಿಲ್ಲ. ಪ್ರತ್ಯೂಹ ವಿರಹಾದಿ ಪ್ರಯೋಜನ, ಪ್ರತ್ಯೂಹ ಅಂದರೆ ವಿಘ್ನ, ವಿಘ್ನದ ವಿರಹ, ವಿಘ್ನ ಪರಿಹಾರಾದಿ ಯಾವ ಪ್ರಯೋಜನಕ್ಕೋಸ್ಕರವಾಗಿ ನಾನು ನಾರಾಯಣನಿಗೆ ನಮಸ್ಕಾರ ಮಾಡುವುದಲ್ಲ, ಅದು ನಾನು ಯಾವಾಗಲೂ ನಮಸ್ಕಾರ ಮಾಡ್ತೇನೆ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಸದಾ ಒಂದೇ ಅಂತ ಮಧ್ವಾಚಾರ್ಯರು ಸದಾ ಒಂದೇ ಯಾವಾಗ ನಮಸ್ಕರಿಸ್ತೇನೆ. ನಾವೆಲ್ಲ ಯಾವಾಗ ನಮಸ್ಕರಿಸೋದಿಲ್ಲ, ಏನಾದರೂ ಆಗಬೇಕಂತಿದ್ರೆ ಮಾತ್ರ. ನಮ್ಮದೆಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ, ಹಾಗೆ. ಆದರೆ ಮಧ್ವಾಚಾರ್ಯರು ಹಾಗಲ್ಲ, ಅವರು ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾರೆ, ನಿರಂತರ ವಂದಿಸ್ತಾ ಇರ್ತಾರೆ. ಆದ್ದರಿಂದ ಯಾವುದೇ ಪ್ರಯೋಜನಾಪೇಕ್ಷೆಯಿಂದ ಅವರು ಮಾಡುವುದು ಅಲ್ಲ. ಯಾಕೆಂದರೆ ಮಧ್ವಾಚಾರ್ಯರಿಗೆ ಯಾವ ವಿಘ್ನಗಳು ಇಲ್ಲ, ವಿಘ್ನನಾಶಕ್ಕೋಸ್ಕರವಾಗಿ ಮಂಗಳಾಚರಣೆ ಮಾಡುವ ಅಗತ್ಯ ಅವರಿಗಿಲ್ಲ ಅಲ್ವಾ. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಶಿಷ್ಯರಿಗೆ ಹೀಗೆ ಮಾಡಬೇಕು ಅಂತ ತಿಳಿಸೋಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಮಂಗಳಾಚರಣೆ ಮಾಡಲಿಕ್ಕೆ ಏನು ಪ್ರಯೋಜನ ಇಲ್ಲ ಮಧ್ವಾಚಾರ್ಯರಿಗೆ ಅಂತ ಆದರೆ, ಹಾಗಾದರೆ ಇದೆಲ್ಲ ಯಾಕೆ ಹೇಳಬೇಕು? ಸದಾಗಮೈಕ ವಿಜ್ಞೇಯಂ, ಸಮತೀತ ಕ್ಷರಾಕ್ಷರಂ, ಇವೆಲ್ಲ ಯಾಕೆ ಹೇಳಬೇಕು ಅಂದರೆ, ಈಗ ವಂದನೆ ಮಾಡಬೇಕಾದ್ರೆ ಯಾರಿಗೆ ವಂದನೆ ಮಾಡೋದು? ವಂದನೆ ಯಾರಿಗೆ ಮಾಡ್ತೇವೆ ಅವರ ಸ್ವರೂಪವನ್ನು ತಿಳಿಸಬೇಕು. ನ ಅನಿರ್ಧಾರಿತ ಸ್ವರೂಪಸ್ಯ ವಂದನಂ ಯುಕ್ತಂ. ಒಬ್ಬ ವ್ಯಕ್ತಿಯ ಸ್ವರೂಪ ನಮಗೆ ಗೊತ್ತಿಲ್ಲ ಅಂತಾದರೆ ನಾವು ನಮಸ್ಕಾರ ಮಾಡ್ತೀವಾ? ನಮಗೆ ಯಾರು ಪರಿಚಿತರಲ್ಲ, ಯಾರ ಪರಿಚಯ ನಮಗಿಲ್ಲ, ಅವ್ರಿಗೆ ನಾವು ಯಾವತ್ತೂ ನಮಸ್ಕಾರವನ್ನು ಮಾಡೋದಿಲ್ಲ. ಅನಿರ್ಧಾರಿತ ಸ್ವರೂಪಸ್ಯ, ಯಾರ ಸ್ವರೂಪ ನಮಗೆ ಗೊತ್ತಿಲ್ವೋ ಅಂಥವರಿಗೆ ನಮಿಸುವುದು ಯುಕ್ತ ಅಲ್ಲ. ಆದ್ದರಿಂದ ವ್ಯಕ್ತಿಯ ಸ್ವರೂಪ ನಮಗೆ ಇರಬೇಕು, ಗೊತ್ತಿರಬೇಕು. ನಮಸ್ಕಾರ ಮಾಡಬೇಕಾದ್ರೆ ವ್ಯಕ್ತಿಯ ಸ್ವರೂಪವನ್ನು ತಿಳಿಸ್ಲಿಕ್ಕೆ ಲಕ್ಷಣ ಹೇಳಬೇಕು. ಅದನ್ನು ಹೇಳ್ತಾ ಇದ್ದಾರೆ. ನಚ ಲಕ್ಷಣೇನ ವಿನಾ ನಿರ್ಧಾರಣಂ, ಲಕ್ಷಣ ಹೇಳದೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಸ್ವರೂಪವನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದಕ್ಕೋಸ್ಕರವಾಗಿ ಈ ಸದಾಗಮಿಕ ವಿಜ್ಞೇಯಂ ಇತ್ಯಾದಿಗಳನ್ನು, ಅವನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಶೇಷಣ ನಿರ್ದೋಷಾಶೇಷ ಸದ್ಗುಣಂ. ಅವನಲ್ಲಿ ಯಾವ ದೋಷಗಳು ಇಲ್ಲ. ನಮ್ಮಲ್ಲಿ ಪಾರತಂತ್ರ್ಯಾದಿ ದೋಷಗಳಿವೆ, ಆದರೆ ಪರಮಾತ್ಮನಲ್ಲಿ ಅದು ಯಾವ ದೋಷ ಇಲ್ಲ. ಆದ್ದರಿಂದ ಅಂತಹ ದೋಷಗಳಿಂದ ದೂರನಾಗಿರ್ತಕ್ಕಂಥ ನಿರ್ದೋಷ.
ಯಾವ ದೋಷಗಳಿಂದಲೂ ಅವನು ದೂರನಾದವನು. ಮತ್ತು ಅಶೇಷ ಸದ್ಗುಣ. ಅಶೇಷ ಸದ್ಗುಣ ಅಂದರೆ ಪರಿಪೂರ್ಣ ಆನಂದವೇ ಮೊದಲಾದ ಗುಣಗಳು ಉಳ್ಳವ, ಎಲ್ಲ ವಿಧವಾಗಿರತಕ್ಕಂತಹ ಸದ್ಗುಣಗಳನ್ನು ಹೊಂದಿದವ ಅಂತ ಅರ್ಥ. ಆದ್ದರಿಂದ ನಿರ್ದೋಷ, ಯಾವ ದೋಷಗಳು ಇಲ್ಲದ ಅಶೇಷ ಗುಣ, ಎಲ್ಲ ಗುಣಗಳಿಂದಲೂ ಕೂಡಿರತಕ್ಕಂಥವನು ಅಂತಹ ಪರಮಾತ್ಮ. ಇನ್ನು ನಿರ್ದೋಷ ಅಂತ ಹೇಳಿದ್ರಿಂದ ಯಾವ ದೋಷ ಇಲ್ಲ ಅಂತ. ಅಶೇಷ ಸದ್ಗುಣ, ಎಲ್ಲ ವಿಧವಾದ ಸದ್ಗುಣಗಳನ್ನು ಹೊಂದಿದವ. ನೈಯಾಯಿಕ ಪ್ರಕಾರ ದುಃಖವೂ ದುಗುಣ. ಹಾಗಾದರೆ ದುಃಖವೂ ಇದೆಯಾ ಪರಮಾತ್ಮನಿಗೆ? ಅವರು ನೈಯಾಯಿಕರು 24 ಗುಣಗಳನ್ನು ಹೇಳ್ತಾರೆ. ಆ 24 ಗುಣಗಳಲ್ಲಿ ದುಃಖವೂ ಒಂದು ಗುಣ. ಹಾಗಾದರೆ ಆ ಗುಣವು ಪರಮಾತ್ಮನಲ್ಲಿದೆಯಾ ಅಂದರೆ ಆ ದುಃಖಾದಿ ಗುಣ ಅಂತ ಅವರೇ ವ್ಯವಹರಿಸ್ತಾರೆ. ದುಃಖ, ದ್ವೇಷ, ಮೋಹ ಅವರು ಗುಣಗಳಂತ ಹೇಳ್ತಾರೆ. ಆದರೆ ಅವುಗಳನ್ನು ಇಲ್ಲಿ ನಾವು ಗ್ರಹಿಸಬಾರದು. ಯಾಕೆ ಅಂದರೆ ಅವುಗಳು ನೈಯಾಯಿಕ ಪ್ರಕಾರ ಗುಣಗಳಾಗಿದ್ದರೂ ಕೂಡ ಅವೆಲ್ಲ ಸದ್ಗುಣಗಳಲ್ಲ, ಅವೆಲ್ಲ ದೋಷಗಳು, ದುರ್ಗುಣಗಳು. ಅದಕ್ಕೋಸ್ಕರ ಅಶೇಷ ಸದ್ಗುಣಂ, ಅಶೇಷ ಗುಣ ಅಂತ ಅಷ್ಟೇ ಹೇಳಲಿಲ್ಲ. ಸದ್ಗುಣ ಅಂತ ಹೇಳಿದ್ದು. ಸತ್ ಅಂತ ವಿಶೇಷಣ ಕೊಟ್ಟದ್ದು. ಸತ್ ಅಂತ ವಿಶೇಷಣ ಕೊಟ್ಟಿದ್ದರಿಂದಾಗಿ ದುಃಖಾದಿಗಳು ಸದ್ಗುಣಗಳಲ್ಲ, ಅವೆಲ್ಲ ದುರ್ಗುಣಗಳು. ಅಥವಾ ಸತ್ ಅಂದರೆ ಹುಟ್ಟು ಮೊದಲಾದವುಗಳು ಇಲ್ಲದೇ ಇರತಕ್ಕಂತಹ ಗುಣಗಳು. ಹುಟ್ಟು ಮೊದಲಾದವುಗಳು ಇಲ್ಲ ಅಂತ ಅರ್ಥ. ಗುಣಕ್ಕೆ ಹುಟ್ಟು ಮೊದಲಾದವುಗಳು ಇಲ್ಲ ಅಂತ ಆ ರೀತಿಯಲ್ಲೂ ಹೇಳಿ ಬರುತ್ತೆ. ಸತ್ ಶಬ್ದದಿಂದ ದುಃಖ, ದ್ವೇಷ, ಮೋಹ ಇವುಗಳನ್ನು ನಾವು ದೂರ ಮಾಡಿದ ಹಾಗಾಯಿತು. ಅಲ್ಲ, ಸದ್ಗುಣ ಅಂತ ಹೇಳಿದ ಮೇಲೆ ಹಾಗಾದರೆ ದುಃಖ, ದ್ವೇಷ ಇವುಗಳು ಇಲ್ಲ ಅಂತ ಆಯ್ತಲ್ಲ, ಇವು ಯಾವ ದೋಷ ಇಲ್ಲ ಅಂತ. ಹಾಗಾದರೆ ನಿರ್ದೋಷ ಅಂತ ಹೇಳಿದ ವ್ಯರ್ಥ ಆಗುತ್ತಲ್ಲ. ನಿರ್ದೋಷ ಅಶೇಷ ಸದ್ಗುಣಂ. ನಿರ್ದೋಷ ಅಂತ ಗುಣ ಒಂದು ವಿಶೇಷಣ ವ್ಯರ್ಥ ಆಗುತ್ತೆ. ನಿರ್ದೋಷ ಅಂದರೆ ಯಾವ ದೋಷ ಇಲ್ಲದವ, ಅಶೇಷ ಸದ್ಗುಣ ಉಳ್ಳವ, ಎಲ್ಲ ಸದ್ಗುಣಗಳು ಉಳ್ಳವ ಅಂತಂದರೆ. ಸದ್ಗುಣ ಅಂದರೆ ಏನು? ಇಂತಹ ದುಃಖ, ದ್ವೇಷ ಆದಿ ದುರ್ಗುಣಗಳು ಇಲ್ಲದೇ ಇರತಕ್ಕಂಥ, ದೋಷಗಳು ಇಲ್ಲದೇ ಇರತಕ್ಕಂಥವನು ಅಂತ ಅರ್ಥ. ಹಾಗಾದರೆ ಸದ್ಗುಣಂ ಎಂಬ ಪದದಿಂದಲೇ ಯಾವ ದೋಷಗಳು ಇಲ್ಲದವ ಅಂತ ಅರ್ಥ ಬರಬೇಕಾದರೆ ನಿರ್ದೋಷ ಎಂಬ ವಿಶೇಷಣ ವ್ಯರ್ಥ ಅಂತ ಅನಿಸ್ತದಲ್ಲ ಅಲ್ವಾ? ಅದಕ್ಕೆ ಸತ್ ಶಬ್ದಕ್ಕೆ ಇನ್ನೊಂದು ಅರ್ಥ, ಹುಟ್ಟು ನಾಶಗಳನ್ನು ಹೊಂದಿರತಕ್ಕಂತಹ ಸುಖಜ್ಞಾನ ಬಲ ಸೌಂದರ್ಯಾದಿ ಗುಣಗಳು ಅಲ್ಲ. ಹುಟ್ಟು ಸಾವುಗಳಿಲ್ಲದ ಗುಣಗಳು, ಹುಟ್ಟು ಸಾವುಗಳು ಇಲ್ಲದಂತಹ, ಹುಟ್ಟು ನಾಶಗಳಿಲ್ಲ. ಪರಮಾತ್ಮನ ಸುಖಕ್ಕೆ ನಾಶ ಇಲ್ಲ. ನಮ್ಮ ಸುಖಗಳಿಗೆ ನಾಶ ಇದೆ, ಸುಖ ದುಃಖಗಳ ನಾಶ ಇದೆ. ಅವನದ್ದು ಸದ್ಗುಣ ಅಂದರೆ ಈ ಹುಟ್ಟು ನಾಶ ಇಲ್ಲದೇ ಇರತಕ್ಕಂತಹ ಗುಣಗಳು. ಆದ್ದರಿಂದ ಹುಟ್ಟು ನಾಶಗಳನ್ನು ಹೊಂದಿರತಕ್ಕಂತಹ ನಮ್ಮಂಥವರ ಏನು ದುಃಖ ಮೋಹಾದಿ ಗುಣಗಳಿದೆಯಲ್ಲ, ಸುಖಜ್ಞಾನಾದಿ ಗುಣಗಳಿವೆಯಲ್ಲ, ಆ ಗುಣಗಳನ್ನು ಹೊರತುಪಡಿಸಲಿಕ್ಕೋಸ್ಕರವಾಗಿ ನಿರ್ದೋಷ ಎಂಬ ಶಬ್ದವೂ ಬೇಕು. ಆದ್ದರಿಂದ ಭಗವಂತನಿರತಕ್ಕಂತಹ ಗುಣಗಳು ಅಂದರೆ, ಸದ್ಗುಣಗಳಂದರೆ ಹುಟ್ಟು ನಾಶಗಳು ಇಲ್ಲದೇ ಇರತಕ್ಕಂತಹ ಸದ್ಗುಣಗಳು. ಸದ್ಗುಣಗಳೊಂದು ಮಾತ್ರಕ್ಕೆ ದುರ್ಗುಣಗಳು ಇಲ್ಲ ಅಂತ ಅರ್ಥ ಬರುತ್ತೆ. ಆದ್ದರಿಂದ ನಿರ್ದೋಷ ಎಂಬ ಶಬ್ದ ವ್ಯರ್ಥ ಎಂಬುವ ಶಂಕೆಗೆ ಅವಕಾಶ ಇಲ್ಲ ಅಲ್ವಾ? ನಿರ್ದೋಷ ಅಶೇಷ ಸದ್ಗುಣ. ನಿರ್ದೋಷಶ್ಚಾಸೌ ಅಶೇಷ ಸದ್ಗುಣಶ್ಚೈತಿ ವಿಗ್ರಹ. ಈ ಶಬ್ದ ಹೇಗೆ? ನಿರ್ದೋಷನಾಗಿರತಕ್ಕಂಥವನು ಅಶೇಷ ಸದ್ಗುಣಗಳಿಂದ ಕೂಡಿದವನು ಅಂತ ಅರ್ಥ. ನಿರ್ದೋಷಶ್ಚಾಸೌ ಅಶೇಷ ಸದ್ಗುಣಶ್ಚೈತಿ ವಿಗ್ರಹ. ಅತ್ರ ನಿರ್ದೋಷಗ್ರಹಣೇನ ಪಾರತಂತ್ರ್ಯಾದಿ ರಾಹಿತ್ಯಾದೀನಿ. ನಿರ್ದೋಷ ಶಬ್ದವನ್ನು ಗ್ರಹಣ ಮಾಡಿದ್ರಿಂದಾಗಿ ಪಾರತಂತ್ರ್ಯಾದಿ ದೋಷಗಳು ಪರಮಾತ್ಮನಲ್ಲಿ ಇಲ್ಲ ಅಂತ ಅರ್ಥ. ಅಶೇಷ ಇಲ್ಲ ಅಂತಾಗುವಾಗ ಅಶೇಷ ಸದ್ಗುಣಂ ಇತ್ಯನೇನ
ಪರಿಪೂರ್ಣ ಆನಂದತ್ವಾದೀನಿ ಚ ಅನಂತಾನಿ ಲಕ್ಷಣಾನಿ ಸೂಚಿತಾನಿ. ನಿರ್ದೋಷ ಶಬ್ದದಿಂದ ಪಾರತಂತ್ರ್ಯಾದಿ ದೋಷಗಳಿಲ್ಲ ಅಂತ. ಅಶೇಷ ಸದ್ಗುಣ ಅಂತ ಹೇಳಿದ್ರಿಂದ ಪರಿಪೂರ್ಣವಾಗಿರತಕ್ಕಂತಹ ಆನಂದಾದಿ ಗುಣಗಳು ಅನಂತವಾಗಿರತಕ್ಕಂಥಗಳು. ಅಂತಹ ಆನಂದತ್ವಾದಿ ಅನಂತ ಲಕ್ಷಣಗಳನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ತದರ್ಥಮೇವ ಅಶೇಷ ಅಂತ ಹೇಳಿದ್ದು. ಬರೀ ಸದ್ಗುಣ ಅಂತ ಹೇಳಿಲ್ಲ, ಅಶೇಷ ಸದ್ಗುಣ ಅಂದರೆ ಅವನ ಲಕ್ಷಣಗಳು ಅನಂತ. ಸದ್ಗುಣ ಅಂದರೆ ಸತ್ಪದ ಯಾಕೆ ಅನ್ನೋದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ದುಃಖಾದೀನಾಂ ಅಪಿ ಗುಣತ್ವೇನ ವ್ಯವಹಾರಾತ ಸದೈತಿ. ದುಃಖಾದಿಗಳನ್ನು ಕೂಡ ನೈಯಾಯಿಕರು ಗುಣ ಅಂತ ಪರಿಗ್ರಹಿಸಿದ್ರಿಂದ ಅಂತಹ ದುಃಖಾದಿಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಸದ್ಗುಣ ಅಂತ ಹೇಳಿದ್ದು. ಅಥವಾ ಉತ್ಪತ್ತ್ಯಾದಿರಾಹಿತ್ಯಂ ಗುಣಾನಾಂ ಸತ್ಶಬ್ದೇನ ಆಚಷ್ಟೇ. ಅಥವಾ ಇನ್ನೊಂದು ಅರ್ಥ ಸತ್ಶಬ್ದಕ್ಕೆ ಒಂದು, ಈ ದುಃಖಾದಿಗಳು ಕೂಡ ಗುಣ ಆದ್ದರಿಂದ ಅವುಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಸತ್ಪದವನ್ನು ಹೇಳಿದ್ದು ಅಂತ ಒಂದು ಅರ್ಥ. ಇನ್ನೊಂದು ಸತ್ಶಬ್ದಕ್ಕೆ ಉತ್ಪತ್ತ್ಯಾದಿರಾಹಿತ್ಯಂ ಗುಣಾನಾಂ, ಪರಮಾತ್ಮ ಇರತಕ್ಕಂತಹ ಸುಖ ಬಲ ಆನಂದಾದಿ ಗುಣಗಳಿಗೆ ಹುಟ್ಟು ನಾಶಗಳಿಲ್ಲ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅಲ್ಲಿ ಸತ್ ಶಬ್ದ ವಿಶೇಷಣವನ್ನು ಅಲ್ಲಿ ನೀಡಿದ್ದಾರೆ ಅಂತ ಅದರ ಅಭಿಪ್ರಾಯ ಅಂತ ಟೀಕೆಯಲ್ಲಿ ಟೀಕಾಚಾರ್ಯರು ನಿರೂಪಿಸ್ತಾರೆ. ಏತಲ್ಲಕ್ಷಣ ಸಂಭಾವನಾರ್ಥಂ ಉಕ್ತಂ ಸಮತೀತ ಇತಿ. ಕ್ಷರಾಕ್ಷರ ಪದಾಭ್ಯಾಂ ಜಡಮಪಿ ಉಪಲಕ್ಷ್ಯತೆ. ಸಮ್ಯಗ್ ಅತೀತೆ ಅತಿಕ್ರಾಂತೆ ಕ್ಷರಾಕ್ಷರೇ ಏನ ಅಸೌ ತಥೋಕ್ತಃ ಜೀವಜಡ ಪ್ರಕೃತಿಭ್ಯಃ ಅತ್ಯಂತ ವಿಲಕ್ಷಣಂ. ಏತಲ್ಲಕ್ಷಣ ಸಂಭಾವನಾರ್ಥ ಮುಕ್ತಂ. ಅಲ್ಲ, ಪರಮಾತ್ಮ ಲಕ್ಷಣ ಹೇಳಿದರೆ ನಿರ್ದೋಷ ಅಶೇಷ ಸದ್ಗುಣ. ಅವನಲ್ಲಿ ಯಾವ ದೋಷಗಳು ಇಲ್ಲ, ಪರಿಪೂರ್ಣವಾಗಿರತಕ್ಕಂತಹ ಅನಂತ ಗುಣಗಳಿವೆ. ಅಂದರೆ ಹಾಗಾದರೆ ಅಂತಹ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ? ಸಂಭಾವಿತನಾದ ಏತಲ್ಲಕ್ಷಣ ಸಂಭಾವನಾರ್ಥ ಮುಕ್ತಂ. ಅಂತಹ ವ್ಯಕ್ತಿಯನ್ನು ನಾವೆಲ್ಲ ನೋಡಿಲ್ಲಲ್ಲಪ್ಪ. ಯಾವ ದೋಷಗಳೂ ಇಲ್ಲದ ಪರಿಪೂರ್ಣವಾದ ಅನಂತ ಗುಣವುಳ್ಳಂತಹ ವ್ಯಕ್ತಿ ನಮಗೆಲ್ಲೂ ಸಿಕ್ಕಿಲ್ಲಲ್ಲ. ಅಂತಹ ಒಬ್ಬ ವ್ಯಕ್ತಿ ಇದ್ದಾನಂತ ನಾವು ಹೇಗೆ ನಂಬುದು ಅಂತಂದರೆ, ಈ ಒಂದು ಪರಮಾತ್ಮ ಲಕ್ಷಣ ಹೇಳಿದ್ದಾರಲ್ಲ, ಇದರ ಸಂಭಾವನಾರ್ಥಂ, ಇಂತಹ ವ್ಯಕ್ತಿ ಇದ್ದಾನೆ, ಇವನಲ್ಲಿ ಇಂತಹ ಲಕ್ಷಣಗಳು. ಯಾವ ಲಕ್ಷಣಗಳು? ನಿತ್ಯವಾಗಿರತಕ್ಕಂತಹ ಸುಖ, ನಿತ್ಯವಾಗಿರತಕ್ಕಂತಹ ಜ್ಞಾನ, ನಿತ್ಯವಾಗಿರತಕ್ಕಂತಹ ಆನಂದ, ಇವೆಲ್ಲ ಅನಂತವಾಗಿ ಪರಮಾತ್ಮನಲ್ಲಿ ಇವೆ, ಯಾವ ದೋಷಗಳೊಂದಿಲ್ಲ ಅಂತಂದರೆ ಇಂತಹ ಒಂದು ಲಕ್ಷಣ ಒಬ್ಬನಲ್ಲಿ ಇರಲಿಕ್ಕೆ ಸಾಧ್ಯವಾ ಅಂದರೆ ಅಂಥ ವ್ಯಕ್ತಿ ಇದ್ದಾನೆ. ಯಾರು ಇದ್ದಾನೆ ಅದನ್ನು ಹೇಳಲಿಕ್ಕೋಸ್ಕರವಾಗಿ ಹೇಳಿದ್ದು. ಅಂತಹ ವ್ಯಕ್ತಿ ಇದ್ದಾನೆ ಅಂತ. ಅವ ಸಮತೀತ ಕ್ಷರಾಕ್ಷರ. ಈ ಕ್ಷರ ಅಕ್ಷರರು ಯಾರಲ್ಲಿ ಇಂತಹ ಗುಣಗಳಿಲ್ಲ, ಅವರನ್ನೆಲ್ಲವನ್ನು ಮೀರಿ ನಿಂತಿದ್ದಾನೆ. ಸಮತೀತ. ಆ ಕ್ಷರಾಕ್ಷರ ಪದಾರ್ಥಗಳೇನಿವೆ, ಎಲ್ಲ ಪದಾರ್ಥಗಳು ಕ್ಷರಾಕ್ಷರದಲ್ಲಿ ಬರತಕ್ಕಂಥವುಗಳು. ಕೆಲವು ಕ್ಷರ, ಕೆಲವು ಅಕ್ಷರ, ಅವೆಲ್ಲವನ್ನು ಚೆನ್ನಾಗಿ ಮೀರಿದವ. ಆದ್ದರಿಂದ ಅಂತಹ ವ್ಯಕ್ತಿಯಲ್ಲಿ ಇಂತಹ ಲಕ್ಷಣ ಇರಬಹುದು ಅಂತ ಸಂಭಾವನೆ. ಏತಲ್ಲಕ್ಷಣ ಸಂಭಾವನಾರ್ಥ ಮುಕ್ತಂ. ಇಂತಹ ಒಂದು ಲಕ್ಷಣ, ನಿತ್ಯವಾಗಿರತಕ್ಕಂತಹ ಸುಖ, ಜ್ಞಾನ, ಆನಂದಾದಿ ಪೂರ್ಣತ್ವ, ಇವುಗಳು ಒಬ್ಬ ವ್ಯಕ್ತಿಯಲ್ಲಿ, ನಾರಾಯಣಂಥ ಒಬ್ಬ ವ್ಯಕ್ತಿಯಲ್ಲಿ ಸಾಧ್ಯನಾ ಅಂತ ತಿಳಿಸೋಕ್ಕೋಸ್ಕರವಾಗಿ ಹೇಳಿದ್ದು ಸಮತೀತ ಕ್ಷರಾಕ್ಷರಂ. ಸಮತೀತ, ಬರೀ ಅತೀತಲ್ಲ, ಸಮತೀತ, ಚೆನ್ನಾಗಿ ಮೀರಿ ನಿಂತವ, ಚೆನ್ನಾಗಿ ಮೀರಿದವ. ಯಾರನ್ನ? ಎಲ್ಲ ಪದಾರ್ಥಗಳನ್ನು. ಇಲ್ಲಿ ಕ್ಷರ ಅಕ್ಷರ. ಕ್ಷರ ಯಾರು? ಅಕ್ಷರ ಯಾರು? ಅಕ್ಷರ ಲಕ್ಷ್ಮಿ. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಎಲ್ಲ ಜೀವಿಗಳು ಕ್ಷರರು. ಶರೀರಕ್ಷರಣಾತ್ ಕ್ಷರಾಹ. ಇನ್ನು ಅಕ್ಷರ ಯಾರು? ಲಕ್ಷ್ಮಿ. ಇನ್ನು ಅಕ್ಷರ ಶಬ್ದದಿಂದ ಜಡವಾಗಿರತಕ್ಕಂತಹ ಪ್ರಕೃತಿಯನ್ನು ಇಟ್ಕೊಳ್ಬೇಕು.
ಅಲ್ವಾ? ಇಂತಹ ಕ್ಷರಾಕ್ಷರ ಗಳಿಂದ ಅವರಿಗಿಂತಲೂ ಅಧಿಕನಾಗಿರ್ತಕ್ಕಂಥವನು, ಅವರನ್ನು ಮೀರಿ ನಿಂತವನು. ಕ್ಷರಾಕ್ಷರ ಪದಾಭ್ಯಾಂ ಜಡಮಪಿ ಉಪಲಕ್ಷ್ಯತೆ. ಕ್ಷರ ಮತ್ತು ಅಕ್ಷರ ಪದಗಳಿಂದ ಜಡವಾದ್ದನ್ನು ಕೂಡ ಇಟ್ಕೊಳ್ಬೇಕು. ಸಮ್ಯಗ್ ಅತೀತೆ ಅತಿಕ್ರಾಂತೆ ಕ್ಷರಾಕ್ಷರೆ. ಸಮ್ಯಗ್ ಅತೀತೆ ಸಮತೀತೆ. ಸಮತೀತೆ ಕ್ಷರಾಕ್ಷರೆ ಏನಸೌ ಸಮತೀತ ಕ್ಷರಾಕ್ಷರ. ಅಂದರೆ ಯಾವ ಪರಮಾತ್ಮನಿಂದ ಕ್ಷರಾಕ್ಷರೆ ಕ್ಷರ ಹಾಗೂ ಅಕ್ಷರಗಳು ಸಮತೀತ ಮೀರಲ್ಪಟ್ಟಿವೆಯೋ, ಯಾರು ಕ್ಷರಾಕ್ಷರಗಳನ್ನು ಮೀರಿ ನಿಂತಿದ್ದಾರೋ, ಅವುಗಳಿಗಿಂತ ಅಧಿಕವಾಗಿದ್ದಾರೋ ಅವರು ಸಮತೀತ ಕ್ಷರಾಕ್ಷರ. ಇದು ಸಮಾಸ, ಬಹುರಿ ಸಮಾಸ. ಸಮತೀತೆ ಕ್ಷರಾಕ್ಷರೆ ಏನ ಅಸೌ ಸಮತೀತ ಕ್ಷರಾಕ್ಷರ. ಸಮತೀತ ಅಂದರೆ ಸಮ್ಯಗತೀತೆ ಅಂದರೆ ಅತಿಕ್ರಾಂತೆ ಅಂತ ಅರ್ಥ. ಅತಿಕ್ರಾಂತೆ ಅತಿಕ್ರಾಂತೆ ಕ್ಷರಾಕ್ಷರೆ. ಕ್ಷರ ಮತ್ತು ಅಕ್ಷರ, ಕ್ಷರ ಮತ್ತು ಅಕ್ಷರ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮೀರಿದ ಯಾವನಿದ್ದಾನೋ ಅವನೇ ಸಮತೀತ ಕ್ಷರಾಕ್ಷರ. ಜೀವ ಜಡ ಪ್ರಕೃತಿಭ್ಯೋ ಅತ್ಯಂತ ವಿಲಕ್ಷಣಂ. ಜೀವ ಜಡ ಮತ್ತು ಪ್ರಕೃತಿ ಇವುಗಳಿಂದ ಅತ್ಯಂತ ವಿಲಕ್ಷಣ ಆಗಿರತಕ್ಕಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ನಾವು ನೋಡಿಲ್ಲ, ಆದ್ದರಿಂದ ಆ ಲಕ್ಷಣ ನಮಗೆ ಅಸಂಭಾವಿತ ಅಂತ ಕಾಣುತ್ತೆ. ಆದರೆ ಅವನು ಅಸಂಭಾವಿತ ಅಲ್ಲ. ಯಾಕೆಂದರೆ ಅವನು ನಮ್ಮಂತಹ ಎಲ್ಲ ವ್ಯಕ್ತಿಗಳಿಗಿಂತಲೂ ಅವನು ಉತ್ತಮನಾಗಿದ್ದಾನೆ, ನಮ್ಮನ್ನೇ ಚೆನ್ನಾಗಿ ಮೀರಿದ್ದಾನೆ. ಆದ್ದರಿಂದ ಈ ನಾಶ ಹೊಂದದ ಕ್ಷರ ಮತ್ತು ಅಕ್ಷರ, ನಾಶ ಹೊಂದದ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮೀರಿದವನಾಗಿದ್ದಾನೆ. ಆದ್ದರಿಂದ ಅವನು ಜಡ ಜೀವ ಪ್ರಕೃತಿಗಳಿಂದ ವಿಲಕ್ಷಣನಾಗಿದ್ದಾನೆ, ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಆದ್ದರಿಂದ ಆ ವ್ಯಕ್ತಿಯಲ್ಲಿ, ನಾರಾಯಣನಲ್ಲಿ ನಿರ್ದೋಷಾಶೇಷ ಸದ್ಗುಣತ್ವ ಲಕ್ಷಣ ಅದು ಸಂಭಾವಿತ ಇರಲಿಕ್ಕೆ ಸಾಧ್ಯ ಇದೆ. ಏತೈ ಲಕ್ಷಣೈ, ಇಂತಹ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದು ಹೇಗಪ್ಪ? ಹೌದು, ನೀವು ಹೇಳ್ತಕ್ಕಂತಹ ನಾರಾಯಣ ನಿರ್ದೋಷ, ಅಶೇಷ ಸದ್ಗುಣ ಪರಿಪೂರ್ಣ, ಅವನು ಕ್ಷರಾಕ್ಷರಗಳನ್ನು ಮೀರಿ ನಿಂತಿದ್ದಾನೆ. ಆದರೆ ಅಂತಹ ವ್ಯಕ್ತಿಯನ್ನು ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಳೋದು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾವುದರಿಂದ ನಾವು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಸದಾಗಮೈಕ ವಿಜ್ಞೇಯಂ. ಅಂತಹ ವ್ಯಕ್ತಿಯನ್ನು ತಿಳ್ಕೊಳ್ಬೇಕು ಅಂತಾದರೆ ನಾವು ಕೇವಲ ಆಗಮಗಳಿಂದಲೇ ತಿಳ್ಕೊಳ್ಬೇಕು. ಏತೈ ಲಕ್ಷಣೈ, ಇಂತಹ ಲಕ್ಷಣವು ಇರ್ಬೋದು, ನಾರಾಯಣನಲ್ಲಿ ಇಂತಹ ಲಕ್ಷಣ ಇರ್ಬೋದು. ಆದರೆ ಇಂತಹ ಲಕ್ಷಣದಿಂದ ಯುಕ್ತನಾಗಿರತಕ್ಕಂತಹ ವ್ಯಕ್ತಿಯನ್ನು ಕುತಃ ಪ್ರತಿಪತ್ತವ್ಯ, ನಾವು ಯಾವ ಪ್ರಮಾಣದಿಂದ, ಯಾವ ಸಂಭಾವಕ ಪ್ರಮಾಣಗಳಿಂದ ತಿಳ್ಕೊಳ್ಬೇಕು? ಇಂತಹ ಲೋಕವಿಲಕ್ಷಣ ಆಗಿದ್ದಾನೆ ಅಂತ ಹೇಳ್ತೀರಾ, ಈ ಗುಣಗಳು ಆತನಲ್ಲೇ ಇವೆ ಅಂತ ಹೇಳ್ತಾ ಇದ್ದೀರಾ. ಸರಿ, ಇದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಯಾವುದರಿಂದ ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಪ್ರತ್ಯಕ್ಷ ಅನುಮಾನಾಭ್ಯಾಂ ಅನ್ಯಥಾಪಿ ಜ್ಞಾಯತೆ. ಅಲ್ಲ, ಪ್ರತ್ಯಕ್ಷ ಅನುಮಾನಗಳಿಂದ ತಿಳ್ಕೊಳ್ಬೋದಲ್ಲ ಅಂತಂದರೆ ಪ್ರತ್ಯಕ್ಷ ಅನುಮಾನಾದಿಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಅನುಮಾನದ ಹೇಗೆ ತಿಳ್ಕೊಳ್ತೀರಾ ನೀವು ಆ ಪರಮಾತ್ಮನ ಕಣ್ಣಾರೆ ಕಂಡಿದ್ದೀರಾ ಪ್ರತ್ಯಕ್ಷ ತಿಳ್ಕೊಳ್ಳಿಕ್ಕೆ? ಅದಕ್ಕೆ ಹೇಳ್ಬೋದು, ಏನು, ನಾವು ರಾಮನನ್ನು ನೋಡಿದ್ದೇವೆ, ನಾವು ಕೃಷ್ಣನ ನೋಡಿದ್ದೇವೆ ಅಂತ ಆ ಕಾಲ ಜನರು ಹೇಳ್ತಾರೆ. ರಾಮನಲ್ಲಿಯೂ ನಮಗೆ ದೋಷಗಳು ಕಂಡಿತು, ಕೃಷ್ಣನಲ್ಲಿ ನಮಗೆ ದೋಷಗಳು ಕಂಡಿತು. ಹಾಗಿರುವಾಗ ರಾಮ ದುಃಖಿಯಾಗಿ ಸೀತೆಯನ್ನು ಕಳ್ಕೊಂಡು ಪ್ರಲಾಪ ಮಾಡ್ತಾನೆ. ಇವೆಲ್ಲ ರಾಮಕೃಷ್ಣಾದಿಗಳಲ್ಲಿ ನಾವು ದುಃಖವನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಆದ್ದರಿಂದ ನಾರಾಯಣನು ಕೂಡ ಅವನ ಹಾಗೆ, ಆದ್ದರಿಂದ ಅವನಲ್ಲಿಯೂ ಕೂಡ ಈ ದುಃಖ ರಾಗಗಳು ಇರ್ಬೋದಲ್ವಾ ಅಂತ ಕಣ್ಣಾರೆ ಕಂಡವರು, ಆ ಕಾಲದಲ್ಲಿದ್ದವರು
ನಾವು ಮನುಷ್ಯರು, ಅವರು ಕೂಡ ನಮ್ಮ ಹಾಗೆ ಮನುಷ್ಯರು, ಅವರಲ್ಲಿ ಯಾಕೆ ಇರಬಾರ್ದು ಅಂತ ಊಹಿಸೋದು, ತರ್ಕ ಮಾಡೋದು, ಅನುಮಾನದಿಂದ ತಿಳ್ಕೊಳ್ಬೋದಲ್ಲ. ಹಾಗೆ ಪ್ರತ್ಯಕ್ಷ ಅನುಮಾನಗಳಿಂದ ನಾವು ತಿಳ್ಕೊಳ್ಳೋದಲ್ಲ ಆ ನಾರಾಯಣ ಎಂಥವನು ಅಂತ ತಿಳ್ಕೊಬೋದಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಅವನು ಬೇರೆ ರೀತಿಯಲ್ಲಿಯೇ ಪ್ರತಿಪಾದಿತನಾಗಿದ್ದಾನೆ. ಪ್ರತ್ಯಕ್ಷ ಅನುಮಾನಗಳಿಂದ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಕೆಲವರು. ಆದ್ದರಿಂದ ಪ್ರತ್ಯಕ್ಷ ಅನುಮಾನಗಳಿಂದ ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಏಕ ವಿಜ್ಞೇಯಂ ಸದಾಗಮೈಕ ವಿಜ್ಞೇಯಂ, ಕೇವಲ ಆಗಮಗಳಿಂದ ಮಾತ್ರ, ಆಗಮ ಅನಪೇಕ್ಷಸ್ಯ ಪ್ರತ್ಯಕ್ಷಾದೇಹೇ ನಾರಾಯಣಸ್ಯ ಸದೋಷತ್ವಾದೋ ಪ್ರವೃತ್ತಿ ಅನುಪತ್ತೇಹೇ ತದಪೇಕ್ಷಾಯಾಂಚ ಉಪಜೀವಿ ವಿರೋಧೇನ ನ ತಸ್ಯ ತತ್ರ ಪ್ರಾಮಾಣ್ಯಮಿತಿ ಭಾವಃ. ಈಗ ಪ್ರತ್ಯಕ್ಷ ಅನುಮಾನಗಳಿಂದ ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಆಗಮ ಅನಪೇಕ್ಷವಾದ, ಆಗಮದ ಸಹಾಯವಿಲ್ಲದ ಪ್ರತ್ಯಕ್ಷ, ಅಂತಹ ಪ್ರತ್ಯಕ್ಷಾದಿಗಳಿಗೆ ಈ ವಿಷಯದಲ್ಲಿ ಪ್ರಾಮಾಣ್ಯ ಇಲ್ಲ. ಯಾಕೆ ಅಂದರೆ ಆಗಮ ಅನಪೇಕ್ಷಸ್ಯ ಪ್ರತ್ಯಕ್ಷಾದೇಹೇ ನಾರಾಯಣಸ್ಯ ಸದೋಷತ್ವಾದೌ ಪ್ರವೃತ್ತಿ ಅನುಪತ್ತೇಹೇ ತದಪೇಕ್ಷಾಯಾಂಚ ಉಪಜೀವಿ ವಿರೋಧೇನ ನ ತಸ್ಯ ತತ್ರ ಪ್ರಾಮಾಣ್ಯಮಿತಿ ಭಾವಃ. ಲೋಕ ವಿಲಕ್ಷಣನಾಗಿದ್ದಾನೆ, ಆದ್ದರಿಂದ ಈ ಗುಣಗಳು ಆತನಲ್ಲಿ ಇರಬಹುದು ಅಂತ ಊಹಿಸಬಹುದು. ಆದರೆ ಅಂತಹ ನಾರಾಯಣನನ್ನು ಈ ಪ್ರತ್ಯಕ್ಷ ಅನುಮಾನಗಳಿಂದ, ಆಗಮ ಅನಪೇಕ್ಷವಾಗಿರತಕ್ಕಂತಹ ಆಗಮದ ಸಹಾಯವಿಲ್ಲದೆ ಕೇವಲ ಪ್ರತ್ಯಕ್ಷದಿಂದ ಅವನನ್ನು ವಿರುದ್ಧವಾಗಿ ತಿಳ್ಕೊಳ್ಳಿಕ್ಕೂ ಅವಕಾಶ ಇದೆ. ಪ್ರತ್ಯಕ್ಷ ಅನುಮಾನಕ್ಕೆ ನಾರಾಯಣ ವಿಷಯನಾಗಿದ್ದಾನೆ ಅಂತಾದರೆ ಆಗ ಅವನಲ್ಲಿ ಗುಣಗಳಿವೆ, ಅವಗುಣಗಳಿವೆ ಅಂತ ತಿಳಿಯಬಹುದು. ಆದರೆ ಅವ ಪ್ರತ್ಯಕ್ಷ ಅನುಮಾನಾದಿಗಳಿಗೆ ವಿಷಯನಲ್ಲ. ಯಾಕೆ ಅಂದರೆ ಪ್ರತ್ಯಕ್ಷ ಅನುಮಾನಾದಿಗಳನ್ನು ನಾವು ನೋಡಲಿಕ್ಕೆ ಹೊರಟಾಗ, ಈಗ ರಾಮನಲ್ಲಿ ದೋಷ ಇದೆ, ಕೃಷ್ಣನಲ್ಲಿ ದೋಷವನ್ನು ಕಂಡವರಿದ್ದಾರೆ. ರಾಮನಲ್ಲಿ ದೋಷ ಇಲ್ಲ, ಅವರಿಬ್ಬರಲ್ಲಿ ಯಾವ ದೋಷ ಇಲ್ಲ, ಆದರೆ ದೋಷವನ್ನು ಕಂಡವರಿದ್ದಾರೆ ಹೇಳುವವರು. ಹಾಗಿರುವಾಗ ಆ ರಾಮಕೃಷ್ಣರು ದೋಷಿಗಳು, ಇವರಿಂದ ಅಭಿನ್ನನಾಗಿರ್ತಕ್ಕಂಥ ನಾರಾಯಣ, ಆದ್ದರಿಂದ ನಾರಾಯಣನು ಕೂಡ ದೋಷವುಳ್ಳವ ಅಂತ ಹೇಳಬೇಕಲ್ವಾ. ಆದರೆ ರಾಮಕೃಷ್ಣರು ದೋಷಿಗಳು ಅಂತ ಪ್ರತ್ಯಕ್ಷ ಅನುಮಾನಾದಿಗಳಿಂದ ತಿಳಿದರೂ ಕೂಡ ರಾಮಕೃಷ್ಣರು ನಾರಾಯಣ ಅಂತ ಪ್ರತ್ಯಕ್ಷ ತಿಳಿಲಿಕ್ಕೆ ಸಾಧ್ಯ ಇದೆಯಾ? ರಾಮಕೃಷ್ಣರಲ್ಲಿ ಕೆಲವರು ದೋಷಗಳನ್ನು ಕಂಡಿದ್ದರೂ ಆ ರಾಮಕೃಷ್ಣರೇ ಈ ನಾರಾಯಣ, ಆದ್ದರಿಂದ ನಾರಾಯಣನಲ್ಲಿ ದೋಷ ಇರ್ಬೋದು ಅಂತ ಹೇಳಲಿಕ್ಕೆ, ಈ ರಾಮಕೃಷ್ಣಾದಿಗಳೇ ನಾರಾಯಣ ಅಂತ ಹೇಳಲಿಕ್ಕೆ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿವೆಯಾ? ಭಗವಂತನ ಅವತಾರ ವಿಷಯಕ್ಕೆ ಬಂದಾಗ ನಾವು ಆಗಮಕ್ಕೆ ಹೋಗಬೇಕು. ಹಾಗಾಗಿ ಆಗಮಕ್ಕೆ ಹೋದಾಗ ರಾಮಕೃಷ್ಣರು ನಾರಾಯಣನ ಸ್ವರೂಪ ಅಂತ ತಿಳಿಸ್ತಕ್ಕಂತಹ ಆಗಮ ಏನು ಹೇಳುತ್ತೆ? ಅದು ನಾರಾಯಣನ ನಿರ್ದೋಷಿ ಅಂತ ಹೇಳುತ್ತೆ. ಆದ್ದರಿಂದ ಈ ಆಗಮಗಳಿಂದ ರಾಮಕೃಷ್ಣರೇ ನಾರಾಯಣ ಅಂತ ತಿಳ್ಕೊಂಡಾಗ ಆ ಆಗಮಗಳಿಂದ ನಾರಾಯಣ ನಿರ್ದೋಷಿ ಅಂತ ಆಗಿರೋದರಿಂದ ರಾಮಕೃಷ್ಣಾದಿಗಳು ಅವರಲ್ಲಿ ದೋಷ ಕಂಡಿದ್ದರೂ ಕೂಡ ನಾರಾಯಣ ಅವರ ಅಭಿನ್ನ ಅಂತ ಹೇಳಲಿಕ್ಕೆ ಪ್ರತ್ಯಕ್ಷ ಅನುಮಾನಗಳು ಸಹಕಾರಿ ಆಗೋದಿಲ್ಲ. ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ, ಆ ಆಗಮಕ್ಕೆ ವಿರುದ್ಧವಾಗಿ ಆಗಮ ಏನು ಹೇಳುತ್ತೆ? ನಾರಾಯಣ ನಿರ್ದೋಷಿ ಅಂತ ಹೇಳುತ್ತೆ. ಹೀಗಿರುವಾಗ ಆಗಮಕ್ಕೆ ವಿರುದ್ಧವಾದ ನಾರಾಯಣನ ದೋಷಿ ಅಂತ ಹೇಳ್ತಕ್ಕಂತಹ ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಅವುಗಳು ಸಾಧಕಗಳಾಗಿರುವುದಿಲ್ಲ ಅಲ್ವಾ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀತ್ ಅಂತ ಪುರಾಣ ವಾಕ್ಯ ಇದೆ. ಇಲ್ಲಿ ರಾಮಕೃಷ್ಣನ ವಿಷ್ಣು ಅಂತ ತಿಳಿಬೇಕು ಅಂತ. ಆದರೆ ಆ ಪುರಾಣ
ವಿಷ್ಣುವಿನ ದೋಷ ದೂರ ಅಂತ ಹೇಳ್ತಾ ಇದೆ. ರಾಮಕೃಷ್ಣಾದಿಗಳು ವಿಷ್ಣುವಿನ ಅವತಾರ ಅಂತ ಹೇಳ್ತಕ್ಕಂತಹ ಪುರಾಣವೇ ರಾಮಕೃಷ್ಣಾದಿಗಳು ದೋಷ ದೂರ ಅಂತ ಹೇಳೋದರಿಂದ ಪ್ರತ್ಯಕ್ಷ ಅನುಮಾನಗಳಿಂದ ನಾವು ಅವರಲ್ಲಿ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆಗಮ ದೋಷ ದೂರ ಅಂತ ಹೇಳುವಾಗ ಅದೇ ಆಗಮ ಈ ರಾಮಕೃಷ್ಣಾದಿಗಳೇ ನಾರಾಯಣ ಅಂತ ಹೇಳ್ತಕ್ಕಂತಹ ಆಗಮಗಳೇ ನಾರಾಯಣ ದೋಷ ದೂರ ಅಂತ ಹೇಳುವಾಗ ಅದಕ್ಕೆ ವಿರುದ್ಧವಾಗಿ ರಾಮಕೃಷ್ಣಾದಿಗಳಲ್ಲಿ ದೋಷವನ್ನು ಕಂಡು ನಾರಾಯಣನು ಕೂಡ ದೋಷಿ ಅಂತ ಹೇಳಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಬರುವುದಿಲ್ಲ. ಹೇಳೋದಿದ್ದರೆ ಆಗಮವನ್ನು ಉಪಜೀವಿಸಿಕೊಂಡೇ ಪ್ರತ್ಯಕ್ಷ ಅನುಮಾನಗಳಿಂದ ದೋಷಗಳನ್ನು ಹೇಳಲಿಕ್ಕೆ ಹೋಗಬೇಕು. ಆದರೆ ಆ ಉಪಜೀವಿ ವಿರೋಧ ಬರ್ತದೆ. ಅದಕ್ಕೋಸ್ಕರವಾಗಿ ಆಗಮವನ್ನು ಅವಲಂಬಿಸದೆ ಕೇವಲ ಪ್ರತ್ಯಕ್ಷ ಅನುಮಾನಗಳು ನಾರಾಯಣನಲ್ಲಿ ದೋಷಗಳನ್ನು ತಿಳಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಆಗಮೈಕ ವಿಜ್ಞೆ ಅಂತ ಹೇಳಿದ್ದು. ಪ್ರತ್ಯಕ್ಷ ಅನುಮಾನಗಳಿಗೆ ಆಗಮದ ಅಪೇಕ್ಷೆ ಇದೆ, ಆದರೆ ಆಗಮಕ್ಕೆ ಅದು ಇಲ್ಲ. ಆಗಮ ವಿರೋಧ ಬರುವುದರಿಂದ ಪ್ರತ್ಯಕ್ಷಾನುಮಾನಗಳಿಗೆ ಈ ವಿಷಯದಲ್ಲಿ ಪ್ರಾಮಾಣ್ಯ ಇಲ್ಲ. ಆದ್ದರಿಂದ ನಾರಾಯಣನನ್ನು ಪ್ರತ್ಯಕ್ಷ ಅನುಮಾನಗಳಿಂದ ಈ ರೀತಿಯಾಗಿರ್ತಕ್ಕಂಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಪಾಶುಪತಾದಿ ಆಗಮಗಳಿವೆ. ಪಾಶುಪತಾದಿ ಆಗಮಗಳು ಈ ನಾರಾಯಣನಲ್ಲಿ ದೋಷಗಳನ್ನು ಹೇಳ್ತವೆ. ಅದಕ್ಕೋಸ್ಕರವಾಗಿ ಅಲ್ಲಿ ಸದಾಗಮೈಕ ವಿಜ್ಞೆ ಅಂತ, ಬರೀ ಆಗಮ ಅಂತ ಹೇಳಲಿಲ್ಲ, ಆಗಮೈಕ ವಿಜ್ಞೆ ಅಂತ ಹೇಳಿಬಿಟ್ರೆ ಪಾಶುಪತಾದಿ ಆಗಮಗಳು ಹೇಳ್ತಾ ಇವೆಯಲ್ಲ ನಾರಾಯಣನಲ್ಲಿ ದೋಷಗಳನ್ನು, ಹಾಗಿರುವ ಅವನು ಹೇಗೆ ನಿರ್ದೋಷ ಸದ್ಗುಣ ಆಗ್ತಾನೆ ಅಂತಂದರೆ ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ ಸದಾಗಮೈಕ ವಿಜ್ಞೇಯಂ ಅಂದರೆ ಸದಾಗಮಗಳಿಂದ ಮಾತ್ರ, ಸದಾಗಮಗಳು ಯಾವುದನ್ನ ಮುಂದೆ ಹೇಳ್ತಾರೆ ಮಧ್ವಾಚಾರ್ಯರು, ಸದಾಗಮಗಳಿಂದ ಮಾತ್ರ ವಿಜ್ಞೇಯನಾಗಿರ್ತಕ್ಕಂಥವನು ಸದಾಗಮೈಕ ವಿಜ್ಞೇಯಂ. ಅಂತಹ ಆ ಪಾಶುಪತಾದಿ ಆಗಮಗಳು ನಾರಾಯಣನನ್ನು ತಿಳಿಸ ಸಾಧ್ಯ ಇಲ್ಲ. ಆ ಪಾಶುಪತಾದಿ ಆಗಮಗಳು ಅಯೋಗ್ಯರಿಗೆ ಮೋಹ ಮಾಡಲಿಕ್ಕೋಸ್ಕರವಾಗಿ ಹೇಳಿದ್ರಿಂದ ಅವುಗಳನ್ನು ದುರಾಗಮಗಳು ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಹೇಳಿದ ಹಾಗೆ ನಾವು ನಾರಾಯಣನಲ್ಲಿ ದೋಷಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರತ್ಯಕ್ಷ ಅನುಮಾನಾಭ್ಯಾಂ ಅನ್ಯಥಾಪಿ ಜ್ಞಾಯತೆ ಇತ್ಯತಃ ಉಕ್ತಂ. ಪ್ರತ್ಯಕ್ಷ ಅನುಮಾನಗಳಿಂದ ನಾರಾಯಣನಲ್ಲಿ ದೋಷಗಳು ಕೂಡ ಉಂಟು ಅಂತ ತಿಳಿತಾ ಇದೆಯಲ್ಲ ಅಂತಂದರೆ ಅದಕ್ಕೆ ಏಕ ಅಂದರೆ ಕೇವಲ ಆಗಮದಿಂದ ಮಾತ್ರ, ಆಗಮ ಅನಪೇಕ್ಷವಾಗಿರತಕ್ಕಂತಹ ಪ್ರತ್ಯಕ್ಷಾದಿಗಳಿಂದ ನಾರಾಯಣನನ್ನು ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ನಾರಾಯಣನಲ್ಲಿ ದೋಷ ಇದೆ ಅಂತ ಇತ್ಯಾದಿ ವಿಷಯದಲ್ಲಿ ಅಂತಹ ಪ್ರತ್ಯಕ್ಷಾದಿಗಳು ಪ್ರವೃತ್ತವಾಗುವುದಿಲ್ಲ. ಆದ್ದರಿಂದ ತದುಪೇಕ್ಷಾಯಾಂಚ ಹಾಗೆ ಹೇಳಿಯೂ ಆಗಮವನ್ನು ಉಪಜೀವಿಸಿಕೊಂಡು ಹೇಳುವಾಗ ನಾರಾಯಣನಲ್ಲಿ ದೋಷವನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ. ಇನ್ನು ತದ ಅಪೇಕ್ಷಾಯಾಂಚ ಉಪಜೀವ ವಿರೋಧೇನ ಆಗಮದಲ್ಲಿ ಹಾಗೆ ಹೇಳಿದರೂ ಕೂಡ ಪ್ರತ್ಯಕ್ಷ ಅನುಮಾನಗಳಿಂದ ಪರಮಾತ್ಮನ ದೋಷವನ್ನು ನಾವು ಕಾಣಲಿಕ್ಕೆ ಹೊರಟ್ರೆ ಅದೇನಾಗತ್ತೆ ಅಂದರೆ ಉಪಜೀವ ವಿರೋಧ ಬರುತ್ತೆ. ಆದ್ದರಿಂದ ತಸ್ಯ ಆ ಪ್ರತ್ಯಕ್ಷಾದಿಗಳಿಗೆ ತತ್ರ ನಾರಾಯಣನ ವಿಷಯದಲ್ಲಿ, ನಾರಾಯಣ ನಿರ್ದೋಷತ್ವ ವಿಷಯದಲ್ಲಿ ಪ್ರಾಮಾಣ್ಯಂ ನ ಇತಿ ಭಾವ, ಪ್ರಾಮಾಣ್ಯ ಎಂಬುದು ಇಲ್ಲ. ತಥಾಪಿ ಪಾಶುಪತಾದಿ ಆಗಮೈ ಹಾಗಿದ್ರೂ ಪಾಶುಪತಾದಿ ಆಗಮಗಳಿಂದ ಅನ್ಯಥಾಪಿ ಜ್ಞಾಯತೆ ಬೇರೆ ರೀತಿಯಲ್ಲಿ ಕೂಡ ತಿಳಿಯಲ್ಪಡ್ತಾನಲ್ಲ ಅಂತಂದರೆ ಇತ್ಯತಃ ಉಕ್ತಂ ಏನು ಸದಿತಿ ಸದಾಗಮ ಪಾಶುಪತಾದಿ ಆಗಮಗಳಿಂದ ಅನ್ಯಥಾಪಿ ತಿಳಿಯಲ್ಪಟ್ಟರೂ ಕೂಡ ಆ ಪಾಶುಪತಾದಿ ಆಗಮಗಳು ಸದಾಗಮಗಳಲ್ಲ, ಅವೆಲ್ಲ ದುರಾಗಮಗಳು. ಆದ್ದರಿಂದ ಸದಾಗಮೈಕ ವಿಜ್ಞೇಯ ಅಂದರೆ ಅಂತಹ ಪಾಶುಪತಾದಿ ಆಗಮಗಳನ್ನು ಬಿಟ್ಟು ಕೇವಲ ಒಳ್ಳೆಯ ಆಗಮಗಳಿಂದ ಮಾತ್ರ ಪರಮಾತ್ಮನ ನಾವು ತಿಳ್ಕೊಳ್ಬೇಕು. ಆಗ ಅವನ ಸ್ವರೂಪ ನಮಗೆ ಗೊತ್ತಾಗತ್ತೆ. ಅಯೋಗ್ಯ ಜನರ ವ್ಯಾಮೋಹನಗೋಸ್ಕರವಾಗಿ ಪ್ರಣೀತವಾಗಿರತಕ್ಕಂಥವಳು ಈ ಪಾಶುಪತಾದಿ
ಆಗಮಗಳು ತೇಷಾಂ ದುರಾಗಮತ್ವ, ಆದ್ದರಿಂದ ಅವುಗಳು ದುರಾಗಮಗಳಾದ್ದರಿಂದ ನ ತದುಕ್ತ ಪ್ರಕಾರೇಣ ಜ್ಞೇಯ, ಅಲ್ಲಿ ಹೇಳಿದ ಹಾಗೆ ಪರಮಾತ್ಮನಲ್ಲಿ ದೋಷವನ್ನು ನಾವು ತಿಳ್ಕೊಳ್ಬಾರ್ದು. ಆದ್ದರಿಂದ ಸದಾಗಮೈಕ ವಿಜ್ಞೇಯ, ಅಂತಹ ಪಾಶುಪತಾದಿ ದುರಾಗಮಗಳನ್ನು ಹೊರತುಪಡಿಸಿ ಕೇವಲ ಸದಾಗಮಗಳಿಂದ ಮಾತ್ರ ಪ್ರತಿಪಾದ್ಯನಾಗಿರತಕ್ಕಂಥವನು ಅಂತ ಇದರ ಅಭಿಪ್ರಾಯ. ಇಷ್ಟು ವಿಚಾರಗಳೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.